ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವತ್ತು 9th ಮತ್ತು 10th ಏಪ್ರಿಲ್ ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕನ್ಸಿಡರ್ ಮಾಡ್ಕೊಂಡಿರಿ. ಅದೇ ಥರ ನೀವು ಬೆಲ್ ಐಕಾನು ಕೂಡ ಪ್ರೆಸ್ ಮಾಡಿರಿ, ಅಂತಂದರೆ ನಾನು ಲೇಟೆಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ವೀಡಿಯೋನ ಕೊನೆವರೆಗೂ ನೋಡ್ಕೊಂಡಿರಿ. ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಬಟನ್ನು ಕೂಡ ನೀವು ಪ್ರೆಸ್ ಮಾಡ್ಕೊಂಡಿರ್ಬೋದು. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಇವಾಗ ಏಪ್ರಿಲಲ್ಲಿ 11th ಎಲೆಕ್ಷನ್ ಸ್ಟಾರ್ಟ್ ಆಗೋದ್ರಿಂದ ಸೊ ಕಂಪ್ಲೀಟ್ ಪೇಪರ್ ಆಲ್ಮೋಸ್ಟು ತುಂಬ ಪೋರ್ಷನ್ ಬಂದ್ಬಿಟ್ಟು ನಮಗೆ ಬರೀ ಎಲೆಕ್ಷನ್ ರಿಲೇಟೆಡ್ಡು ಕ್ಯಾಂಡಿಡೇಟ್ಸ್ ರಿಲೇಟೆಡ್ಡೇ ಇನ್ಫಾರ್ಮೇಷನ್ನು ನಮ್ಗೆ ಕೊಟ್ಟಿರ್ತಾರೆ. ಸೊ ಅದು ನಮಗೆ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಆಗೋಲ್ಲ. ಸೊ ಆ ಪರ್ಸ್ಪೆಕ್ಟಿವಿಂದ ನಾವು ನೋಡ್ಕೋಬೇಕು ಅಂತಂದರೆ ಜಸ್ಟ್ ನಾವು ಫಿಲ್ಟರ್ ಮಾಡಿಕೊಂಡು ನಮಗೆ ಎಕ್ಸಾಮ್ಗೆ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾವು ಡಿಸ್ಕಸ್ ಮಾಡ್ಕೊಂಡಿರೋಣ. ಸೊ ಇವಾಗ ನಾವು EVM ರಿಲೇಟೆಡ್ ಒಂದು ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಇದು ಮೆಷಿನ್ ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ, ಇದು VVPAT ಆಗಿರುತ್ತೆ. ಸೊ ನೆಕ್ಸ್ಟು ಈ VVPAT ಪಕ್ಕದಲ್ಲಿ ಈ ಬ್ಯಾಲೆಟ್ ಮಷಿನ್ ಏನಿರುತ್ತಲ್ಲ, ಇದರಲ್ಲಿ ಎಷ್ಟು ಕ್ಯಾಂಡಿಡೇಟ್ಸ್ ಇರ್ತಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೋಬೇಕು. ಸೊ ನಾವು ನೋಡಿಕೊಂಡ್ರೆ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕ್ಯಾಂಡಿಡೇಟ್ಸ್ ಇರ್ತಾರೆ ಒಂದು ಬೋರ್ಡಲ್ಲಿ ಅಂತಂದರೆ 16 ಕ್ಯಾಂಡಿಡೇಟ್ಸಿನ ನಾವು ಎಲೆಕ್ಷನ್ನು ಮಾಡಿಕೊಂಡಿರ್ಬೋದು. ಸೊ 16 ಕ್ಯಾಂಡಿಡೇಟ್ಸ್ನ ನಾವು ಇನ್ಕ್ಲೂಡ್ ಮಾಡ್ಕೊಂಡಿರ್ಬೋದು ಈ ಥರ ಒಂದು ಸಿಸ್ಟಮಲ್ಲಿ. ರೂಲ್ಸ್ ಏನು ಹೇಳುತ್ತೆ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡ್ಕೊತಾರೆ ಅಂತಂದರೆ, ಮ್ಯಾಕ್ಸಿಮಮ್ಮು ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅಥವಾ ಒಂದು ಕಡೆ ಒಂದು ಬೂತಲ್ಲಿ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ, ಇವಾಗ ಇದು ಈ ಥರದ್ದು EVM 4 ಯೂಸ್ ಮಾಡ್ಕೊತಾರೆ, ಮ್ಯಾಕ್ಸಿಮಮ್ 4. ಸೊ ಟೋಟಲಾಗಿ ಎಷ್ಟು ಕ್ಯಾಂಡಿಡೇಟ್ಸ್ ಆಗೋಗ್ಬಿಡ್ತಾರೆ, 16 4 64 ಕ್ಯಾಂಡಿಡೇಟ್ಸ್ ಆಗೋಗ್ಬಿಟ್ಟಿರ್ತಾರೆ. ಸೊ ಮ್ಯಾಕ್ಸಿಮಮ್ ನಾವು EVMನ ಯೂಸ್ ಮಾಡ್ಕೋಬೇಕು ಅಂತಂದರೆ ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ಸು 64 ಇರಬೇಕು. ಸೊ ಫಸ್ಟು ಒಂದು ಪಾರ್ಟಿ, ಸೆಕೆಂಡ್ ಒಂದು ಪಾರ್ಟಿ, ಆ ಥರ 64 ಬೇರೆ ಬೇರೆ ಪಾರ್ಟೀಸ್ ಆಗಿರ್ಬೋದು ಅಥವಾ ಇಂಡಿಪೆಂಡೆಂಟ್ಸ್ ಆಗಿರ್ಬೋದು, ಅವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಕೊಂಡಿರ್ಬೋದು. ಇವಾಗ 64ಕ್ಕಿಂತ ಮೇಲ್ಗಡೆ ಏನಾದರೂ ಕ್ಯಾಂಡಿಡೇಟ್ಸ್ ಇದ್ದರೆ ಆ ಟೈಮಲ್ಲಿ ಏನು ಮಾಡ್ಕೋಬೇಕಾಗತ್ತೆ, ಅದೇ ಥರದ್ದು ನಾವು ನೋಡ್ಕೋಬೇಕು ಅಂತಂದರೆ ನಿಜಾಮುದ್ದೀನ್ ಕಾನ್ಸ್ಟಿಟ್ಯೂಯೆನ್ಸಿ. ಸೊ ನಿಜಾಮುದ್ದೀನ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ನಿಯರ್ಲಿ ಅಲ್ಲಿ 185 ಕ್ಯಾಂಡಿಡೇಟ್ಸ್ಗಳಿದ್ದಾರೆ. ಸೊ 180 ಮೇಲೆ ಅಲ್ಲಿ ಕ್ಯಾಂಡಿಡೇಟ್ಸ್ ಇದ್ದಾರೆ. ಅದಕ್ಕೋಸ್ಕರ ಏನು ಮಾಡ್ತಿದ್ರು ಅಂತಂದರೆ, ಮುಂಚೆಯಿಂದನೂ ಕೂಡ ಈ ನಿಜಾಮುದ್ದೀನ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 185 ಕ್ಯಾಂಡಿಡೇಟ್ಸ್ ಇರೋದ್ರಿಂದ ಎಷ್ಟಂತ ಇವರ ಈ ಥರ ಮಷಿನ್ ಯೂಸ್ ಮಾಡ್ಕೊಳಕ್ಕಾಗತ್ತೆ, ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳಕ್ಕಾಗಂಥದ್ದೇ 4 ಅಲ್ವಾ. ಅದಕ್ಕೋಸ್ಕರ ಏನು ಮಾಡ್ತಿದ್ರು ಅಂತಂದರೆ, ಸ್ಪೆಷಲಿ ಬರೀ ಈ ಕಾನ್ಸ್ಟಿಟ್ಯೂಯೆನ್ಸಿಗೋಸ್ಕರ ಬ್ಯಾಲೆಟ್ ಪೇಪರ್ನ ಇವರು ಯೂಸ್ ಮಾಡ್ಕೊತಾ ಇದ್ರು. ಅದನ್ನು ನಾವು ಸಪ್ರೇಟ್ ಎಡಿಟೋರಿಯಲ್ ಪೋರ್ಷನ್ನ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿರ್ತೀನಿ, ಅದರಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನಿಮಗೆ ಇದು 16 ಮತ್ತು 64 ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಫ್ಯಾಕ್ಚುಲಿ ಇವಾಗ ಕರ್ನಾಟಕದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಬೆಳಗಾವಿ ಇಲ್ಲಿ ಈ ಕಾನ್ಸ್ಟಿಟ್ಯೂಯೆನ್ಸೀಸಲ್ಲಿ ಇರೋವಂಥದ್ದಷ್ಟೇ ನಮಗೆ ಹೈಯೆಸ್ಟು ಕ್ಯಾಂಡಿಡೇಟ್ಸ್ ನಿಂತ್ಕೊಂಡಿರೋವಂಥದ್ದು. ಸೊ ಟೋಟಲಾಗಿ ಇಲ್ಲಿ ಕ್ಯಾಂಡಿಡೇಟ್ಸು ಆಲ್ಮೋಸ್ಟ್ ಒಂದು 57 ಕ್ಯಾಂಡಿಡೇಟ್ಸ್ ನಿಂತ್ಕೊಂಡಿದ್ದಾರಂತೆ. ಸೊ ಯಾವ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಾವು ಹೈಯೆಸ್ಟ್ ನಂಬರು ಮ್ಯಾಕ್ಸಿಮಮ್ EVMಸು ಅಥವಾ ಬ್ಯಾಲೆಟ್ ಯೂನಿಟ್ಸ್ ಯೂಸ್ ಮಾಡ್ಕೊತೀವಿ ಅಂತಂದರೆ ಈ ಬೆಳಗಾಂ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅಷ್ಟೇ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಸೊ ಟೋಟಲಾಗಿ 4 ಬ್ಯಾಲೆಟ್ ಯೂನಿಟ್ಸ್ನ ಯೂಸ್ ಮಾಡ್ಕೊಂಡಿರ್ತೀವಿ. ಸೊ 4 ಬ್ಯಾಲೆಟ್ ಯೂನಿಟ್ಸ್ ಅಂತಂದರೆ ಇಲ್ಲಿ ನಮಗೆ ಬೇರೆ ಬೇರೆ VVPAT ಕೂಡ ಯೂಸ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಅಷ್ಟೇ VVPAT ಕೂಡ ಇರಬೇಕಾಗುತ್ತೆ ವೆರಿಫಿಕೇಷನ್ಗೋಸ್ಕರ. ಸೊ ಟೋಟಲಾಗಿ ಕರ್ನಾಟಕದಲ್ಲಿರುವಂಥದ್ದು 28 ಲೋಕಸಭಾ ಸೀಟು. ಟೋಟಲಾಗಿ ಕ್ಯಾಂಡಿಡೇಟ್ಸ್ ಇರುವಂಥವ್ರು ಅದಕ್ಕೆ 478 ಕ್ಯಾಂಡಿಡೇಟ್ಸು ಕೂಡ ಇದ್ದಾರೆ. ಇದು ಫ್ಯಾಕ್ಚುಯಲ್ ಡೇಟಾ, ಇಷ್ಟು ನೆನ್ಪಿಟ್ಕೊಂಡಿರಿ. EVM ಬಗ್ಗೆ ಕೊಟ್ಟಿರೋಂಥದ್ದು ಇನ್ಫಾರ್ಮೇಷನ್ನ ನೀವು ಮರೆಯೋಕೆ ಹೋಗ್ಬೇಡಿ, ಅದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ನೆಕ್ಸ್ಟು ನಾವು ಯೂನಿವರ್ಸಿಟಿ ರ್ಯಾಂಕಿಂಗ್ ಮೇಲೆ ಒಂದು ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದೇನು ಅಂತಂದರೆ ರ್ಯಾಂಕಿಂಗು NIRF ರ್ಯಾಂಕಿಂಗ್ ಅಂತ. NIRF ಅಂತಂದರೆ ಏನು, ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ ಯಾರು ರಿಲೀಸ್ ಮಾಡೋವಂಥದ್ದು ಇದನ್ನು ಅಂತಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ರಿಲೀಸ್ ಮಾಡುತ್ತೆ. ಒಂದು ಏನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ, ನಮಗೆ ಇಂಟರ್ನ್ಯಾಷನಲ್ ರ್ಯಾಂಕಿಂಗ್ಸು ಕೂಡ ಬಿಟ್ಟಿರ್ತಾರೆ. ಅಂತಂದರೆ ಇಡೀ ವರ್ಲ್ಡಲ್ಲಿ ನಾವು ಕಂಪೇರ್ ಮಾಡಿದ್ರೆ ಯಾವ ಯೂನಿವರ್ಸಿಟಿ ಚೆನ್ನಾಗಿದೆ ಆ ಥರ ಯೂನಿವರ್ಸಿಟಿನ ನಾವು ನೋಡಿಕೊಂಡ್ರೆ ಅದರಲ್ಲಿ ಇಂಡಿಯಾದಲ್ಲಿರುವಂಥ ಯೂನಿವರ್ಸಿಟಿಯಲ್ಲಿ ಟಾಪ್ ಇರುವಂಥದ್ದು IISc ಬೆಂಗಳೂರು. ನೆಕ್ಸ್ಟು ಬರುವಂಥದ್ದು ನಮಗೆ IIT ಬಾಂಬೆ ಬಂದಿರುತ್ತೆ. ಅದಾದಮೇಲೆ ಬೇರೆ ಇನ್ಸ್ಟಿಟ್ಯೂಟ್ಸು ಕೂಡ ನಮಗೆ ಬಂದಿರುತ್ತೆ. ಬಟ್ ಇಂಡಿಯನ್ ಯೂನಿವರ್ಸಿಟಿ ಇಂಟರ್ನ್ಯಾಷನಲಿ ನಾವು ಕನ್ಸಿಡರ್ ಮಾಡ್ಕೋಬೇಕು ಅಂತಂದರೆ ಅದರಲ್ಲಿ ಟಾಪ್ ಪೊಸಿಷನಲ್ಲಿ IISc ಬೆಂಗಳೂರಿದೆ. ಇದನ್ನು ನಾವು ಮುಂಚೆ ನೋಡ್ಕೊಂಡಿದ್ದೀವಿ. ಇವಾಗ ನಾವು ಕನ್ಸಿಡರ್ ಮಾಡ್ಕೋಬೇಕು ಇದು NIRF ರ್ಯಾಂಕಿಂಗ್ ಅಂತಂದರೆ ಮ್ಯಾನೇಜ್ಮೆಂಟಿನ ಕ್ಯಾಟಗರಿಯಲ್ಲಿ IIM ಬ್ಯಾಂಗ್ಳೂರು ಟಾಪ್ ಮಾಡ್ಕೊಂಡಿದೆ.
ಮ್ಯಾನೇಜ್ಮೆಂಟ್ ಕ್ಯಾಟಗರಿಯಲ್ಲಿ ಯಾವ ಟಾಪ್ ಇದೆ ಅಂತಂದರೆ IIM ಬೆಂಗಳೂರು. ನೆಕ್ಸ್ಟು ಲಾ ಕ್ಯಾಟಗರಿಯಲ್ಲಿ ಯಾವುದು ಟಾಪ್ ಇದೆ ಅಂತಂದರೆ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಬೆಂಗಳೂರು, NLSIU. ಸೊ ಇದು ಲಾ ಅಂಡರಲ್ಲಿ ಟಾಪ್ ಇದೆ. ಸೊ ಓವರ್ ಆಲ್ ಆಗಿ ಟಾಪ್ ಇರುವಂಥದ್ದು, ಸೊ ಎಲ್ಲ ಕಡೆಯಿಂದನೂ ಕೂಡ ಟಾಪು, ಎಲ್ಲ ಫೀಲ್ಡಲ್ಲೂ ಕೂಡ ಟಾಪ್ ಇರುವಂಥದ್ದು ಆ್ಯಾವ್ರೇಜ್ನ ನಾವು ತೊಗೊಂಡ್ರೆ ಅದರಲ್ಲಿ ನಮಗೆ IIT ಮಡ್ರಾಸ್ ಟಾಪ್ ಮಾಡ್ಕೊಂಡಿರುತ್ತೆ. ಸೊ ನಿಮ್ಗೇನಾದರೂ NIRF ರ್ಯಾಂಕಿಂಗಲ್ಲಿ ಟಾಪ್ ಮಾಡಿರುವಂಥದ್ದು ಯೂನಿವರ್ಸಿಟಿ ಅಂತ ಕೇಳಿದ್ರೆ ಆನ್ಸರ್ ಯಾವುದಾಗುತ್ತೆ ಅಂತಂದರೆ IIT ಮಡ್ರಾಸ್. ಸೊ ಸ್ಪೆಸಿಫಿಕಲಾಗಿ ನಿಮಗೆ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ರೆ IIM ಬ್ಯಾಂಗ್ಳೂರ್ ಆಗುತ್ತೆ, ಅಥವಾ ನಿಮಗೆ ಸ್ಪೆಸಿಫಿಕ್ಕಾಗಿ ಲಾ ಕ್ಯಾಟಗರಿಯಲ್ಲಿ ಅಂತ ಕೇಳಿದ್ರೆ NLSIU ಆಗುತ್ತೆ, ಅಥವಾ ಸ್ಪೆಸಿಫಿಕ್ಕಾಗಿ ಯೂನಿವರ್ಸಿಟಿ ಕ್ಯಾಟಗರಿ ಅಂತ ಕೇಳಿದ್ರೆ IISc ಬೆಂಗಳೂರಾಗಿರುತ್ತೆ. ಸೊ ಇದು ನೋಡಿ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ಥರ ರ್ಯಾಂಕಿಂಗ್ ಇರುತ್ತೆ. ಇದನ್ನು ಕ್ವೆಶನ್ ಯಾವ ಥರ ಕೇಳ್ತಾರೆ ಆ ಥರ ನೀವು ಆನ್ಸರ್ ಮಾಡ್ಕೊಂಡಿರಿ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ರ್ಯಾಂಕಿಂಗ್ ಕೊಡೋಕ್ಕೆ 5 ಕ್ರೈಟೀರಿಯಾ ಇವರು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಒಂದು ಟೀಚಿಂಗ್ ಸ್ಟ್ಯಾಂಡರ್ಡ್ಸ್ ಯಾವ ಥರ ಇದೆ, ಲರ್ನಿಂಗು ಮತ್ತು ರಿಸೋರ್ಸ್ ಯಾವ ಥರ ಅವೈಲೇಬಲ್ ಇದೆ, ಅದಾದಮೇಲೆ ರಿಸರ್ಚ್ ಮತ್ತು ಪ್ರೊಫೆಷ್ನಲ್ ಪ್ರಾಕ್ಟೀಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಗ್ರ್ಯಾಜುಯೇಷನ್ ಔಟ್ಕಮ್ಸ್ ಯಾವ ಥರ ಇದೆ, ಅದಾದಮೇಲೆ ಔಟ್ರೀಚು, ಇನ್ಕ್ಲೂಸಿವಿಟಿ ಮತ್ತು ಪರ್ಸೆಪ್ಷನ್ ಯಾವ ಥರ ಇದೆ ಯೂನಿವರ್ಸಿಟಿದು ಅಂತ ಹೇಳ್ಬಿಟ್ಟು ಕಂಪೇರ್ ಮಾಡಿಕೊಂಡು ರ್ಯಾಂಕಿಂಗ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ NIRF ರ್ಯಾಂಕಿಂಗು ಕೊಡೋವಂಥದ್ದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟು ಯಾವ್ಯಾವ ಕ್ಯಾಟಗರಿಯಲ್ಲಿ ಯಾರು ಟಾಪ್ ಮಾಡ್ಕೊಂಡಿದ್ದಾರೆ ಒಂದ್ಸರಿ ನೋಡ್ಕೊಂಡಿರಿ. ನೆಕ್ಸ್ಟು ಕೂಡ ನಾವು ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಪ್ಲಾಂಟ್ ಟ್ರೀಸ್ ಟು ಗೆಟ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ಸೊ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂತ ಏನು ಇಶ್ಯೂ ಮಾಡ್ಕೊಂಡಿರ್ತಾರೆ ನಮಗೆ ಗೌರ್ಮೆಂಟಿಂದ, ಆ ಆಕ್ಯುಪೆನ್ಸಿ ಸರ್ಟಿಫಿಕೇಟು ನಮ್ಮ ಮನೆಗೆ ಏನಾದರೂ ಸಿಗಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ಕಂಡೀಷನ್ನು ಕೂಡ ಇಟ್ಟಿದ್ದಾರೆ ಇವರು. ಸೊ ಆ ಡ್ರಾಫ್ಟಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಡ್ರಾಫ್ಟಲ್ಲಿ ನಾವೇನಾದ್ರು ಜನರಲ್ ಆಗಿ ನೋಡ್ಕೋಬೇಕು ಅಂತಂದರೆ ನಾವೇನಾದ್ರು ಮರನ ನೆಟ್ಟಿದ್ರೆ ಮಾತ್ರ ನಮಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಸ್ ಇಶ್ಯೂ ಮಾಡ್ತಾರೆ ಅಂತ. ಸೊ ಅದನ್ನು ಬೇರೆ ಬೇರೆ ಫೀಲ್ಡಿಗೆ ಯಾವ್ಯಾವ ಥರ ಇದನ್ನು ಗ್ರೋತ್ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಎಕ್ಸಾಂಪಲ್ ನಾವು ಅಪಾರ್ಟ್ಮೆಂಟ್ಸ್ಗಳನ್ನ ನೋಡ್ಕೊಂಡಿದ್ರೆ ಅದಕ್ಕೆ ಬೇರೆ ಥರ ಕಂಡೀಷನ್ಸ್ ಇಟ್ಟಿರ್ತಾರೆ, ಅಥವಾ ನಾರ್ಮಲು ಮನೆಗಳನ್ನ ನಾವು ನೋಡ್ಕೊಂಡಿದ್ರೆ ಆ ಸೈಜ್ ಪ್ರಕಾರ ಕಂಡೀಷನ್ಸ್ನ ಇಟ್ಟಿರ್ತಾರೆ. ಸೊ ಇದೊಂದು ಡ್ರಾಫ್ಟ್ ರೆಗ್ಯುಲೇಷನ್ ಇಶ್ಯೂ ಮಾಡ್ಕೊಂಡಿರೋಂಥದ್ದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ UDD ಇದು ಡ್ರಾಫ್ಟ್ ರೆಗ್ಯುಲೇಷನ್ನ ಇಶ್ಯೂ ಮಾಡ್ಕೊಂಡಿದೆ. ಇದನ್ನು ಅಮೆಂಡ್ ಮಾಡ್ತಾ ಇದೆ ಅವರು ಝೋನಲ್ ರೆಗ್ಯುಲೇಷನ್ ಪ್ರಕಾರ ಬೆಂಗಳೂರಿಗೆ ರಿವೈಸ್ಡ್ ಮಾಸ್ಟರ್ ಪ್ಲ್ಯಾನ್ 2015 ಅಂತ. ಸೊ ಅದಕ್ಕೆ ಹೊಸ ಪ್ಲ್ಯಾನ್ ಏನು ಹೇಳುತ್ತೆ ಅಂತಂದರೆ 240 ಸ್ಕ್ವೇರ್ ಮೀಟರು, ಸಾರಿ ಇದು ಕಿಲೋಮೀಟರ್ ಅಲ್ಲ ಮೀಟರ್ ಇರಬೇಕು. ಸೊ 240 ಸ್ಕ್ವೇರ್ ಮೀಟರು ಫ್ಲೋರ್ ಏರಿಯಾ ರೇಷಿಯೋ ಅಥವಾ FAR ಇದ್ದಿದ್ದರೆ ಅದರಲ್ಲಿ ಅಟ್ಲೀಸ್ಟು ಒಂದು ಮರನ ಅವರು ನೆಟ್ಕೊಂಡಿರಬೇಕು. ಸೊ 240 ಸ್ಕ್ವೇರ್ ಮೀಟರ್ ಅಷ್ಟು ಫ್ಲೋರ್ ಏರಿಯಾ ರೇಷಿಯೋ ಏನಾದ್ರು ಇದ್ದರೆ ಆ ಪ್ಲ್ಯಾನಲ್ಲಿ ಒಂದು ಮರ ಅವರು ನೆಟ್ಟಿರಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ. ಸೊ ಅಕಸ್ಮಾತ್ ಈ ಥರ ಅವ್ರೇನಾದ್ರು ಟ್ರೀನ ಪ್ಲ್ಯಾಂಟ್ ಮಾಡಿರಲಿಲ್ಲ ಅಂತಂದರೆ ಅವ್ರಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟು ಇಶ್ಯೂ ಮಾಡ್ಕೊಂಡಿರಲ್ಲ. ಸೊ ಈ ಥರ ಪ್ಲ್ಯಾಂಟ್ ಮಾಡಿದಾರೋ ಮಾಡ್ಕೊಂಡಿಲ್ವೋ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಕ್ಕೆ ಅಥಾರಿಟೀಸ್ನೂ ಕೂಡ ಕಳಿಸಿರ್ತಾರೆ ಅವರು, ಅಂತಂದರೆ ಅವ್ರು ವೆರಿಫೈ ಮಾಡ್ಕೊಂಡಿರ್ತಾರೆ. ಅಥಾರಿಟೀಸ್ ಶಾಲ್ ಎನ್ಶ್ಯೂರ್ ದ್ಯಾಟ್ ದ ಟ್ರೀಸ್ ಆರ್ ಅಟ್ಲೀಸ್ಟ್ 2 ಸೆಂಟಿಮೀಟರ್ ಇನ್ ಹೈಟ್. ಸೊ ನೀವೇನು ಟ್ರೀ ಪ್ಲ್ಯಾಂಟ್ ಮಾಡಿದ್ದೀರಾ ಅಂತ ಹೇಳಿದ ತಕ್ಷಣ ಇಲ್ಲ ನಾನಿಲ್ಲಿ ಟ್ರೀ ಪ್ಲ್ಯಾಂಟ್ ಮಾಡಿದ್ದೀನಿ ಅದನ್ನು ಬೆಳಿಬೇಕು ಅಂತ ಹೇಳಂಗಿಲ್ಲ. ಅಟ್ಲೀಸ್ಟ್ ಅದು 2 ಸೆಂಟಿಮೀಟರ್ ಅಷ್ಟು ಹೈಟಲ್ಲಿ ಬೆಳೆದಿರಬೇಕು, ಅಂತಂದರೆ ಅದು ಬೆಳೆದಿದೆ ಅಂತ ಹೇಳ್ಬಿಟ್ಟು ಅವ್ರು ಎನ್ಶೋರ್ ಮಾಡ್ಕೊಂಡ್ಮೇಲೆ ಅಷ್ಟೇ ಅವರು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ನ ಕೊಡ್ತಾರೆ. ಸೊ ನೆಕ್ಸ್ಟು ಟ್ರೀ ಎಲ್ಲಿ ಪ್ಲ್ಯಾಂಟ್ ಮಾಡಬೇಕು ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಇವರು, ಅಂತಂದರೆ ಅದಕ್ಕೆ ಸಪ್ರೇಟಾಗಿ ಪೆರಿಫೆರಿ ಮಾಡ್ಕೊಂಡಿರಬೇಕು, ಅಥವಾ ಪಾರ್ಕು ಅಥವಾ ಓಪನ್ ಸ್ಪೇಸ್ ಅಂತ ಏನು ಮಾಡ್ಕೊಂಡಿರ್ತಾರೆ ಈ ಥರ ಅಪಾರ್ಟ್ಮೆಂಟಿಗೆ ಹೋಗುವಂಥದ್ದು ಸೈಡ್ ಏರಿಯಾ ಏನಿರುತ್ತೆ ಅದರಲ್ಲಿ ಅಟ್ಲೀಸ್ಟ್ ಅವರು ಪ್ಲ್ಯಾಂಟೇಷನ್ ಮಾಡ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಕಸ್ಮಾತ್ ಲೇಔಟ್ನ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಲೇಔಟಲ್ಲೂ ಕೂಡ ಇವರು ಪ್ಲ್ಯಾಂಟೇಷನ್ ರಿಲೇಟೆಡ್ಡು ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಅಟ್ ದ ರೇಟ್ ಆಫ್ 40 ಟ್ರೀಸು ಪರ್ ಹೆಕ್ಟೇರ್. ಸೊ ಪ್ರತಿ ಹೆಕ್ಟರ್ಗೂ ಕೂಡ ಅಟ್ಲೀಸ್ಟು 40 ಮರಗಳನ್ನ ಅವರು ನೆಟ್ಟಿರ್ತೀವಿ ಅಂತ ಹೇಳ್ಬಿಟ್ಟು ಅವರು ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಅಷ್ಟೇ ಆ ರಿಲೇಟೆಡ್ ಏರಿಯಾಸ್ಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ನ ಇವರು ಇಶ್ಯೂ ಮಾಡ್ಕೊಂಡಿರ್ತಾರೆ. ಸೊ ಪ್ಲ್ಯಾಂಟೇಷನ್ನು ಅಟ್ಲೀಸ್ಟು ಒಂದು ಮರ ಇರಬೇಕು. ಯಾವುದಕ್ಕೆ ಸೈಟ್ ಮೆಷರಿಂಗ್ 180 ಸ್ಕ್ವೇರ್ ಮೀಟರ್ಸ್ ಟು 240 ಸ್ಕ್ವೇರ್ ಮೀಟರ್ಸ್ ಅಂತ. ಸೊ ಇದು ಹೊಸದು ಡ್ರಾಫ್ಟ್ ಪ್ಲ್ಯಾನ್ ಹೇಳ್ತಾ ಇದೆ, ಮಾಸ್ಟರ್ ಪ್ಲ್ಯಾನು. ಇದೊಂಥರ ಆ್ಯಕ್ಚುಲಾಗಿ ಇನ್ನೂ ಸ್ವಲ್ಪ ಗ್ರೋತು ಎನ್ವೈರ್ಮೆಂಟ್ ರಿಲೇಟೆಡ್ ಗ್ರೋತ್ನ ಜಾಸ್ತಿ ಮಾಡಿಕೊಂಡು ನಾವು ನಮ್ಮ ಎನ್ವೈರ್ಮೆಂಟನ್ನು ಒಂದು ಕಂಡೀಷನಲ್ಲಿ ವಾರ್ಮಿಂಗನ್ನು ಇವಾಗ ಸ್ವಲ್ಪ ರಿಡ್ಯೂಸ್ ಮಾಡ್ಕೋಬೇಕು ಅಂತ ಈ ಥರ ಸ್ಟೆಪ್ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೆಕ್ಸ್ಟು ಡಿಫೆನ್ಸ್ ರಿಲೇಟೆಡ್ ಒಂದು ಟಾಪಿಕ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದೇನು ಅಂತಂದರೆ ಆರ್ಮಿಗೆ ಹೊಸದಾಗಿ ಧನುಷ್ ಆರ್ಟಿಲರಿ ಗನ್ನ ಇವಾಗ ಇಶ್ಯೂ ಮಾಡಿದ್ದಾರೆ. ಸೊ ಧನುಷ್ ಆರ್ಟಿಲರಿ ಗನ್ನಿನ ಸ್ಪೆಷಾಲಿಟಿ ಏನು ಅಂತಂದರೆ ಇದು ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿರೋವಂಥದ್ದು, ಅಂತಂದರೆ ಕಂಪ್ಲೀಟಾಗಿ ಇಂಡಿಯಾದಲ್ಲೇ ಡೆವಲಪ್ ಮಾಡ್ಕೊಂಡಿರೋವಂಥದ್ದು. ಬೋಫರ್ಸ್ ಗನ್ನಿಂದ ಅಪ್ಗ್ರೇಡೆಡ್ ಮಾಡೆಲ್ ಅಂತ ಹೇಳ್ಬಿಟ್ಟು ಕರಿಬೋದು ನಾವು. ಸೊ ಬೋಫರ್ಸ್ ನೋಡಿ 1980s ಡೆವಲಪ್ ಮಾಡ್ಕೊಂಡಿರೋವಂಥದ್ದು. ರೀಸೆಂಟಾಗಿ ಈ ಥರದ್ದು ಒಂದು 6 ಆರ್ಟಿಲರಿ ಗನ್ನ ನಮ್ಮ ಇಂಡಿಯನ್ ಆರ್ಮಿಗೆ ಇಶ್ಯೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು ಇಶ್ಯೂ ಮಾಡಿರೋವಂಥದ್ದು? ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಇದನ್ನು ಇಶ್ಯೂ ಮಾಡ್ಕೊಂಡಿರೋವಂಥದ್ದು.
ಇಂಡಿಜಿನೈಸೇಷನ್ ಅಂತಂದರೆ ಕಂಪ್ಲೀಟಾಗಿ ಎಲ್ಲದೂ ಕೂಡ ನಾವು ಇಂಡಿಯಾದಲ್ಲೇ ಡೆವಲಪ್ ಮಾಡಬೇಕು ಅನ್ನೋದನ್ನ ನಾವು ಇವಾಗ ಆಲ್ಮೋಸ್ಟ್ 81% ಅಷ್ಟು ಅಚೀವ್ ಮಾಡ್ಕೊಂಡಿದ್ದೀವಿ. ಮಿಕ್ಕಿದೇನು 19% ಏನಿದೆ ಅದನ್ನು ನಾವು ಬೇರೆ ಕಡೆಯಿಂದ ನಾವು ಔಟ್ಸೋರ್ಸ್ ಮಾಡ್ಕೊತಾ ಇರ್ತೀವಿ, ಬೇರೆ ಕಂಟ್ರಿಯಿಂದ ನಾವು ತರಿಸ್ಕೊತಾ ಇರ್ತೀವಿ, ಬೇರೆ ಬೇರೆ ಥರ ನಾವು ಅಗ್ರಿಮೆಂಟ್ ಎಲ್ಲ ಮಾಡಿಕೊಂಡು. ಸೊ 2019 ಎಂಡ್ವರೆಗೂ ಈ ಇಂಡಿಜಿನೈಸೇಷನು ಆಲ್ಮೋಸ್ಟ್ 91% ಅಷ್ಟು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ಫಸ್ಟ್ ಧನುಷ್ ರೆಜಿಮೆಂಟ್ ಏನಿದೆ, ಸೊ ಫಸ್ಟ್ ಧನುಷ್ ರೆಜಿಮೆಂಟಲ್ಲಿ ಆಲ್ಮೋಸ್ಟ್ 18 ಗನ್ನು ಇಶ್ಯೂ ಮಾಡ್ತಾರಂತೆ. ಸೊ ಆಲ್ಮೋಸ್ಟ್ ಈ ವರ್ಷದ ಎಂಡ್ ಒಳಗಡೆ ಅದನ್ನು ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಧನುಷ್ನ ನಾವೇನಾದ್ರು ನೋಡಿಕೊಂಡ್ರೆ 150 ಇದು MM ಇರುತ್ತಿದ್ದು, ಅದಾದಮೇಲೆ 45 ಕ್ಯಾಲಿಬರ್ ಟೋಡ್ ಆರ್ಟಿಲರಿ ಗನ್ನು, ರೇಂಜ್ ಬಂದ್ಬಿಟ್ಟು 36 ಕಿಲೋಮೀಟರ್ ಇರುತ್ತೆ. ಡೆಮಾನ್ಸ್ಟ್ರೇಷನಲ್ಲಿ ಅಂತಂದರೆ ಟೆಸ್ಟಿಂಗಲ್ಲಿ ತೋರಿಸಿರುವಂಥದ್ದು 38 ಕಿಲೋಮೀಟರ್ಸ್ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ಇದೇನು ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಅಂದ್ರೂ ಕೂಡ ನೀವು ರೇಂಜ್ನ ನೆನ್ಪಿಟ್ಕೊಂಡಿರಿ. ಯಾಕಂತಂದರೆ ಬೇರೆದನ್ನೇನಾದ್ರು ಕೊಟ್ಬಿಟ್ಟು ರೇಂಜ್ ಪ್ರಕಾರ ನೀವು ಒಂದು ಆರ್ಡರಲ್ಲಿ ಸೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಆ ಟೈಮಲ್ಲಿ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟು ಸುಪ್ರೀಂ ಕೋರ್ಟು ಇನ್ಕ್ರೀಸಸ್ VVPAT ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಕಾನ್ಸೆಪ್ಟ್ನ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ಕೊಳ್ಳೋಣ. ನೋಡಿ, EVM ರಿಲೇಟೆಡ್ಡು ಸ್ವಲ್ಪ ಕಾಂಟ್ರವರ್ಸೀಸು ಕೂಡ ಇತ್ತು. ನೋಡಿ, ಉತ್ತರ ಪ್ರದೇಶಲ್ಲಿ ಸ್ಟೇಟ್ ಎಲೆಕ್ಷನ್ಸ್ ಆಗಿತ್ತಲ್ಲ, ಅದಾದಮೇಲಿಂದ ಇದು ಸ್ವಲ್ಪ ರ್ಯಾಪಿಡಾಗಿ ಆಗಿತ್ತು. ಉತ್ತರ ಪ್ರದೇಶಲ್ಲಿ ಎಲೆಕ್ಷನ್ ವಿನ್ ಆದಾಗ BJPಯಲ್ಲಿ ಮೆಜಾರಿಟಿಯಲ್ಲಿ ಬಂದುಬಿಟ್ಟಿತ್ತು. ಸೊ BJPಯಲ್ಲಿ ಪಾರ್ಟಿಯಲ್ಲಿ ಅಲ್ಲಿ ಮೆಜಾರಿಟಿ ಗೌರ್ಮೆಂಟ್ನ ಸೆಟ್ ಮಾಡ್ತಾಯಿತ್ತು. ಆ ಟೈಮಲ್ಲಿ ಅಲ್ಲಿ ಉತ್ತರ ಪ್ರದೇಶ್ ರೀಜನಲ್ಲಿ ಇರುವಂಥ ಬೇರೆ ಬೇರೆ ಪಾರ್ಟೀಸು ಏನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ, ನೋಡಿ ಎಲೆಕ್ಷನ್ ಏನಾಗಿದೆಯಲ್ಲ ಅದರಲ್ಲಿ EVMನ ಟ್ಯಾಂಪರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಸೊ EVMನ ಟ್ಯಾಂಪರ್ ಮಾಡ್ಕೊಳ್ಳೋದು ಅಂತಂದರೆ ಏನು ನೋಡಿ, ಇದು ಒಂಥರ ನಾರ್ಮಲಾಗಿ ನಾವು ಒಂದು ಸ್ವಿಚ್ನ ಪ್ರೆಸ್ ಮಾಡ್ಕೊಂಡಿರ್ತೀವಲ್ಲ ಅಂತಂದರೆ ಬಟನ್ಸ್ ಇರುತ್ತೆ ನಮ್ಗೆ ಅದರಲ್ಲಿ. ಸೊ ಆ ಬಟನ್ಸ್ನ ಪ್ರೆಸ್ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಬ್ಬರು ಜನರು ಏನು ಹೇಳ್ತಿದ್ರು ಅಂತಂದರೆ, ನಾವು ವೋಟ್ ಮಾಡಿರೋವಂಥದ್ದು ಬೇರೆ ಪಾರ್ಟಿಗೆ, ಬಟ್ ಅದು ಹೋಗಿರೋವಂಥದ್ದು ಬೇರೆ ಪಾರ್ಟಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಬೇರೆ ಎಲ್ಲ ಪಾರ್ಟೀಸು ಕೂಡ ಏನು ಹೇಳ್ತಿದ್ರು ಅಂತಂದರೆ, ನೋಡಿ ನಾವು EVM ಎಲ್ಲ ಯೂಸ್ ಮಾಡ್ಕೋಬಾರ್ದು, EVM ಬದಲು ನಾವೇನು ಮಾಡ್ಕೋಬೇಕು ಅಂತಂದರೆ ಮುಂಚೆ ಯೂಸ್ ಮಾಡ್ಕೊಳ್ತಿರೋಂಗೆ ಬ್ಯಾಲೆಟ್ ಪೇಪರ್ ಸಿಸ್ಟಮ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಬ್ಯಾಲೆಟ್ ಪೇಪರ್ ಸಿಸ್ಟಮ್ನ ನಾವು ಯೂಸ್ ಮಾಡ್ಕೊಂಡಿದ್ರೆ ಅದರದ್ದು ತುಂಬಾ ಜಾಸ್ತಿ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾಕಂತಂದರೆ ಬ್ಯಾಲೆಟ್ ಪೇಪರಲ್ಲಿ ನಾವು ನೋಡಿ ಎಕ್ಸಾಂಪಲ್ ಈ ಥರ ಒಂದು ಪೇಪರ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ ಇಲ್ಲಿ A ಕ್ಯಾಂಡಿಡೇಟು, B ಕ್ಯಾಂಡಿಡೇಟು, C ಕ್ಯಾಂಡಿಡೇಟ್ ಇರ್ತಾರೆ. ಸೊ ಅವ್ರ ಮೇಲೆ ನಾವು ವೋಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಸೀಲ್ ಹಾಕ್ಬಿಡೋವಂಥದ್ದು. ಸೊ ಅಕಸ್ಮಾತ್ ಈಗ ಯಾರು ಸೀಲ್ ಹಾಕ್ತಾ ಇರ್ಬೇಕಾರೆ ಇಲ್ಲಿ ಮಧ್ಯದಲ್ಲಿ ಹಾಕ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ ಸೀಲ್ ಎಕ್ಸಾಂಪಲು. ಆ ಟೈಮಲ್ಲಿ ಅದು A ಕ್ಯಾಂಡಿಡೇಟಿಗೆ ಹಾಕಿದಾರ, B ಕ್ಯಾಂಡಿಡೇಟ್ ಹಾಕಿದಾರ ಅಂತ ಹೇಳ್ಬಿಟ್ಟು ಗೊತ್ತೇ ಆಗ್ತಿರಲ್ಲ ನಮಗೆ. ಸೊ ಈ ಥರ ಅಂಥದ್ದು ಇನ್ವ್ಯಾಲಿಡ್ ವೋಟ್ಸು ಕೂಡ ತುಂಬ ಜಾಸ್ತಿ ಆಗ್ತಾಯಿತ್ತು. ಇದೊಂದು ನೆಗೆಟಿವ್ ಪಾಯಿಂಟು. ಜೊತೆಗೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನು ಅಂತಂದರೆ, ಈ ಥರದ್ದು ಬ್ಯಾಲೆಟ್ ಪೇಪರ್ ಸಿಸ್ಟಮ್ ಇರಬೇಕಾದ್ರೆ ಏನಾಗ್ತಿತ್ತು, ಇನ್ವ್ಯಾಲಿಡ್ ವೋಟಿಂಗ್ ಜೊತೆಗೆ ಇದರ ಕೌಂಟಿಂಗು ಕೂಡ ತುಂಬ ಲೇಟ್ ಆಗ್ತಿತ್ತು ನಮಗೆ. ಸೊ ಕೌಂಟಿಂಗು ತುಂಬ ಲೇಟ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಮಗೆ EVMನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋಂಥದ್ದು. ಸೊ EVMನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಈ ಥರ ಟ್ಯಾಂಪರಿಂಗ್ ಎಲ್ಲ ಆಗ್ತಿದೆ, ಜನರಿಗೆ ಯಾರಿಗೆ ವೋಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ಮೇಲೆ ನಾವೇನು ಮಾಡ್ಕೊಂಡ್ವಿ ಅಂತಂದರೆ VVPATನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ, ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ. ಸೊ ನಾವು ಫಸ್ಟ್ ಇಮೇಜಲ್ಲಿ ನೋಡ್ಕೊಂಡಿದ್ದೀವಲ್ಲ VVPAT ಅಂತ. ಸೊ ನೀವು ಯಾರಿಗೆ ವೋಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅವರ ಇಮೇಜ್ ನಿಮಗೆ ತೋರಿಸುತ್ತೆ. ಸುಮಾರು ಇದು 7 ಸೆಕೆಂಡ್ಸ್ವರೆಗೂ ಅದು ರಿಸಿಪ್ಟ್ ಇರುತ್ತೆ, ಅದಾದಮೇಲೆ ಅದು ಆ್ಯಡ್ ಆಗೋಗ್ಬಿಟ್ಟಿರುತ್ತೆ ಅಂತ. ಸೊ VVPATನ ನಾವು ಇಂಪ್ಲಿಮೆಂಟ್ ಮಾಡಿದ್ಮೇಲೂ ಕೂಡ ಪಾರ್ಟೀಸ್ ಎಲ್ಲ ಏನು ಹೇಳ್ತಿದ್ದಾರೆ ಅಂತಂದರೆ, ನೋಡಿ VVPAT ಇದ್ರೂ ಕೂಡ ಇನ್ನೂ ಸ್ವಲ್ಪ ನೆಗೆಟಿವ್ ವೋಟ್ಸು ಅಥವಾ ಇನ್ವ್ಯಾಲಿಡ್ ವೋಟ್ಸು ತುಂಬ ಜಾಸ್ತಿ ಆಗ್ತಿದೆ. ಇದ್ರ ಬದಲು ನೀವೇನು ಮಾಡಿ ಅಂತಂದರೆ, ಹೆಂಗೂ ನೀವು EVMಲ್ಲಿ ವೋಟಿಂಗ್ ಮಾಡಿಸ್ಕೊಂಡಿರ್ತೀರ, ಜೊತೆಗೆ ಈ VVPATಲ್ಲಿ ಈ ಥರದ್ದೇನು ಚಲನ್ನು ಬಂದಿರುತ್ತಲ್ಲ, ಆ ಬಂದಿರೋವಂಥದ್ದು ಚಲನ್ನ ವೆರಿಫೈನೂ ಕೂಡ ಮಾಡ್ಕೊಂಬಿಟ್ಟಿರಿ, ನೀವು ಅದರ ಕೌಂಟಿಂಗು ಕೂಡ ಮಾಡ್ಕೊಂಬಿಟ್ಟಿರಿ ಅಂತ ಹೇಳ್ಬಿಟ್ಟು ಹೇಳಿದರು. ಆ ಟೈಮಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಹೇಳಿತ್ತು ಅಂತಂದರೆ, ನೋಡಿ ಅದನ್ನು ನಾವು ಕೌಂಟ್ ಮಾಡ್ಕೋಬೇಕು ಅಂತಂದರೆ ಅದೊಂಥರ ಬ್ಯಾಲೆಟ್ ಪೇಪರ್ ಸಿಸ್ಟಮೇ ಆಗೋಗ್ಬಿಡುತ್ತಲ್ಲ. ಸೊ ಇಲ್ಲಿ EVMಲ್ಲಿ ಈ ಬ್ಯಾಲೆಟ್ ಯೂನಿಟಲ್ಲಿ ಬಂದಿರೋವಂಥದ್ದು ಕೂಡ ನಾವು ಸ್ವಿಚ್ಚು ಪ್ರೆಸ್ ಏನು ಮಾಡಿರ್ತಾರೆ ಅದನ್ನು ಕೂಡ ಕೌಂಟ್ ಮಾಡ್ಕೋಬೇಕು, ಜೊತೆಗೆ ಇಲ್ಲಿ ಈ ರಿಸೀಟ್ಸು ಈ ಚಲನ್ಗಳನ್ನೂ ಕೂಡ ಕೌಂಟ್ ಮಾಡ್ಕೋಬೇಕು. ಇದೊಂಥರ ಡಬಲ್ ವರ್ಕ್ ಆಗೋಗ್ಬಿಡುತ್ತೆ. ಸೊ ಈ ಡಬಲ್ ವರ್ಕ್ನ ನಾವು ಯಾಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಹೇಳಿತ್ತು ಅಂತಂದರೆ, ನೋಡಿ ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲೂ ಕೂಡ ಆಗಿರೋಂಥ ವೋಟಿಂಗಲ್ಲಿ ರ್ಯಾಂಡಮ್ ಆಗಿ ಯಾವುದಾದ್ರೂ ಒಂದು ಪೋಲಿಂಗ್ ಬೂತಿಂದ ನಾವು ಒಂದು VVPATನ ತೊಗೊಂಡು ಅಲ್ಲಿ ಈ ಬ್ಯಾಲೆಟ್ ಸಿಸ್ಟಮಲ್ಲಿ ಏನು ವೋಟಿಂಗ್ ಮಾಡಿದ್ದಾರೆ ಮತ್ತು ಈ VVPATಲ್ಲಿ ಎಷ್ಟು ಚಲನ್ ಬಂದಿದ್ದಾವೆ ಅದನ್ನು ಟ್ಯಾಲಿ ಮಾಡ್ಕೊಳ್ಳೋಂಥದ್ದು. ಈಕ್ವಲ್ ಆಗಿದ್ದರೆ ಈಕ್ವಲ್ ಅಂತ ಹೇಳ್ಬಿಟ್ಟು, ಇಲ್ಲ ಅಂತಂದರೆ ಆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇನ್ನೊಂದು ಸರಿ ಎಲೆಕ್ಷನ್ನ ಕಂಡಕ್ಟ್ ಮಾಡ್ಕೋಬೋದು ಅಂತ. ಅದಾದಮೇಲೆ ಈ ಪೊಲಿಟಿಕಲ್ ಪಾರ್ಟೀಸು, ಅಪೋಸಿಷನ್ ಪಾರ್ಟೀಸ್ ಎಲ್ಲ ಏನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ, ನೋಡಿ ಎಷ್ಟೊಂದು
ನಮಗೆ ಬ್ಯಾಲೆಟ್ ಸಿಸ್ಟಮ್ಸ್ ಇರ್ತವೆ, ಎಷ್ಟೊಂದು ನಮಗೆ EVMs ಇರ್ತವೆ. ಈಗ ಸುಮಾರು ಒಂದು 200 ಪ್ಲೇಸಸಲ್ಲಿ ವೋಟಿಂಗ್ ಮಾಡ್ಕೊಂಡಿದ್ದು ಒಂದೇ ಜಾಗದಿಂದ ನೀವು ಅದನ್ನು ವೆರಿಫೈ ಮಾಡ್ಕೊಂಡಿದ್ರೆ ಬೇರೆ ಕಡೆ ಕರೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಯಾವ ಥರ ಗ್ಯಾರಂಟಿ ಹೇಳ್ತೀರಾ? ಅದಕ್ಕೋಸ್ಕರ ಅಟ್ಲೀಸ್ಟು ಈಗ 200 ಪ್ಲೇಸಸಲ್ಲಿ ವೋಟಿಂಗ್ ಆಗಿದೆ ಅಂತಂದರೆ ಅಟ್ಲೀಸ್ಟ್ 100 VVPATನ ನೀವು ವೆರಿಫೈ ಮಾಡಿ ಅಂತಂದರೆ 50% ಅಟ್ಲೀಸ್ಟ್ ನೀವು ವೆರಿಫೈ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿತ್ತು. ಸೊ ಈ ಮ್ಯಾಟರು ಇವಾಗ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಇವಾಗ ಏನು ಹೇಳಿದೆ ಅಂತಂದರೆ, ನೋಡಿ ಇದು ಒಂದೊಂದು ವೆರಿಫೈ ಮಾಡುವಂಥದ್ದು ಕೂಡ ಬೇಡ, ಏನು ಮಾಡ್ಕೊಂಬಿಡಿ ಅಂತಂದರೆ ಒಂದು ವೆರಿಫೈ ಮಾಡ್ಕೊಳ್ಳೋವಂಥದ್ದು ಬದಲು 5 ನೀವು ವೆರಿಫೈ ಮಾಡ್ಕೊಂಬಿಟ್ಟಿರಿ ಅಂತ ಹೇಳ್ಬಿಟ್ಟು ಕೂಡ ಹೇಳ್ಕೊಂಬಿಟ್ಟಿದೆ. ಸೊ ಟೋಟಲಾಗಿ 21 ಪಾರ್ಟೀಸು ಡಿಮಾಂಡ್ ಮಾಡ್ಕೊಂಡಿತ್ತು 50% ವೆರಿಫೈ ಮಾಡ್ಕೋಬೇಕು ಅಂತ. ಬಟ್ ಇವಾಗ ನಮಗೆ ಟೈಮು ಕೂಡ ಆಗಲ್ಲ. 50% ನಾವೇನಾದ್ರು ವೆರಿಫೈ ಮಾಡ್ಕೋಬೇಕು ಅಂತಂದರೆ ರಿಸಲ್ಟ್ ಬರುವಂಥದ್ದು ಕೂಡ ನಮಗೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ 5 ವೆರಿಫೈ ಮಾಡ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದೆ. ಇವಾಗ ಅದೇ ಸುಪ್ರೀಂ ಕೋರ್ಟ್ ಇವಾಗ ರೀಸೆಂಟಾಗಿ ಇಶ್ಯೂ ಮಾಡಿರುವಂಥದ್ದು ಒಂದು ವರ್ಡಿಕ್ಟು. ನೆಕ್ಸ್ಟು ಎನ್ಶೋರ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ ಎಲೆಕ್ಷನ್ ಕಮಿಷನ್ನು. ಯಾರಿಗೆ? DD ನ್ಯೂಸಿಗೆ. ಸೊ ನೋಡಿ ಯಾಕೆ ಅಂತಂದರೆ, ನೋಡಿ ನಮಗೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟಲ್ಲಿ ಒಂದು ಏನು ಹೇಳುತ್ತೆ ಅಂತಂದರೆ, A ಪಾರ್ಟಿ, B ಪಾರ್ಟಿ, C ಪಾರ್ಟಿ ಅಕಸ್ಮಾತ್ ಏನಾದರೂ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತಂದರೆ ಎಲ್ಲರಿಗೂ ಈಕ್ವಲ್ ಟೈಮಿಂಗ್ನ ಪ್ರೊವೈಡ್ ಮಾಡಿಕೊಂಡಿರಬೇಕಾಗಿರುತ್ತೆ. ಸೊ ಯಾವುದೇ ಪಾರ್ಟಿಗೂ ಕೂಡ ಎಕ್ಸ್ಟ್ರಾ ಟೈಮಿಂಗ್ ಕೊಡುವಂಥದ್ದು ಅಥವಾ ಎಕ್ಸ್ಟ್ರಾ ಪ್ರಿಫರೆನ್ಸು ಮೀಡಿಯಾದಲ್ಲಿ ಕೊಟ್ಟಿರಬಾರ್ದು. ಎಲ್ಲ ಪಾರ್ಟಿಗೂ ಕೂಡ ಈಕ್ವಲ್ ಆಗಿ ಪ್ರಿಫರೆನ್ಸು ಕೊಟ್ಟಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತದೆ. ಬಟ್ DD ನ್ಯೂಸ್ ಏನು ಮಾಡ್ತಿತ್ತು ಅಂತಂದರೆ, ಇವಾಗಿರುವಂಥದ್ದು ಪಾರ್ಟಿ ಅಂತಂದರೆ ಇವಾಗ ಪಾರ್ಟಿ ಯಾವುದು ಪವರಲ್ಲಿದೆ BJP, ಅವ್ರಿಗೆ ಜಾಸ್ತಿ ಪ್ರಿಫರೆನ್ಷಿಯಲ್ ಕವರೇಜ್ ಕೊಡ್ತಿದ್ರು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ಸು ಕೂಡ ತುಂಬ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದ್ರ ಮೇಲೆ ಇವಾಗ ಆ್ಯಕ್ಟ್ ಮಾಡ್ಕೊಂಡು ಏನು ಹೇಳಿದೆ ಅಂತಂದರೆ, ನೀವು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ನ ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ ನೀವು ಪಾರ್ಟಿ ಇವಾಗ ಯಾವುದು ಪವರಲ್ಲಿದೆ ಅವ್ರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ ಅಷ್ಟೇ ಪ್ರಿಫರೆನ್ಸ್ನ ಬೇರೆಯವ್ರಿಗೂ ಕೂಡ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಒಂಥರ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ನೀವು ವೈಲೇಟ್ ಮಾಡ್ಕೊಂಡಂಗಾಗತ್ತೆ, ಒಂಥರ ನಿಮಗಿರುವಂಥದ್ದು ಪವರ್ನ ನೀವು ಮಿಸ್ಯೂಸ್ ಮಾಡ್ಕೊಂಡಂಗಾಗತ್ತೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ. ಯಾರಿಗೂ ಕೂಡ ನೀವು ಎಕ್ಸ್ಟ್ರಾ ಅಡ್ವಾಂಟೇಜ್ ಕೊಡೋಂಗಿಲ್ಲ. ಏರ್ ಟೈಮ್ ಕವರೇಜು ಎಲ್ಲರಿಗೂ ಕೂಡ ಒಂದೇ ಪ್ರಪೋರ್ಷನಲ್ಲೂ ಕೂಡ ಕೊಟ್ಟಿರಬೇಕು. ನೀವು ಎಕ್ಸ್ಟ್ರಾ ಅಡ್ವಾಂಟೇಜ್ ಕೊಟ್ಕೊಂಡ್ಬಿಟ್ಟಿದ್ರೆ ಅದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ವೈಲೇಟ್ ಮಾಡ್ದಂಗೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವಾಗ DD ನ್ಯೂಸ್ಗೆ ಹೇಳಿದೆ. ಇನ್ನೊಂದು ನಾವು ಎಲೆಕ್ಷನ್ ರಿಲೇಟೆಡ್ ಒಂದು ನಮಗೆ ಗವರ್ನೆನ್ಸ್ಗೆ ಇಂಪಾರ್ಟೆಂಟ್ ಆಗುವಂಥದ್ದು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದೇನು ಅಂತಂದರೆ ನಮೋ TV ಅಂತ. ಸೊ ಈಗ BJP ಏನು ಮಾಡ್ಕೊಂಡಿದೆ ಅಂತಂದರೆ ನಮೋ TV ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡ್ಕೊಂಡಿದೆ. ಸೊ ನಮೋ TV ಬಂದ್ಬಿಟ್ಟು ವ್ಯಾಲ್ಯೂ ಆ್ಯಡೆಡ್ ಸರ್ವೀಸಸಲ್ಲಿ ಬಂದಿರುತ್ತೆ ನಮಗೆ. ಸೊ ವ್ಯಾಲ್ಯೂ ಆ್ಯಡೆಡ್ ಸರ್ವೀಸಸ್ ಅಂತಂದರೆ ಎಕ್ಸಾಂಪಲು ನಾವು ಕೆಲವೊಂದು ಪ್ಯಾಕ್ಸ್ನ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ, TV ಚಾನಲ್ಸ್ನ ಸೆಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಅದು ನಮಗೆ ವ್ಯಾಲ್ಯೂ ಆ್ಯಡೆಡ್ ಸರ್ವೀಸಸ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ನಮಗೆ ಇವಾಗವರೆಗೂ ಕೂಡ ಅದಕ್ಕೋಸ್ಕರ ಏನು ಸ್ಪೆಷಲಾಗಿ ಲಾ ಕೂಡ ಮಾಡ್ಕೊಂಡಿರಲಿಲ್ಲ. ಜೊತೆಗೆ ಈ ನಮೋ TV ಅಂತ ಹೇಳ್ಬಿಟ್ಟು ಏನು ಚಾನಲ್ ಇದೆಯಲ್ಲ ಅದನ್ನು ಕಂಪಲ್ಸರಿಯಾಗಿ ಬರೋಂಗೆ ಮಾಡ್ಕೊಂಡ್ಬಿಟ್ಟಿರುತ್ತೋ ಅಂತಂದರೆ, ಈಗ ನಮ್ಗೆ ಯಾವ ಥರ DD ನ್ಯೂಸು ನೀವು ಪರ್ಚೇಸ್ ಮಾಡ್ಕೊಂಡ್ರು ಮಾಡ್ಕೊಳ್ದೇ ಇದ್ರೂ ಕೂಡ DD ನ್ಯೂಸು ಕಂಪಲ್ಸರಿಯಾಗಿ ಬಂದುಬಿಟ್ಟಿರುತ್ತೆ. ಜೊತೆಗೆ ಬೇರೆ ಚಾನಲ್ಸು ಕೂಡ ಫ್ರೀ ಆಫ್ ಕಾಸ್ಟು ಕೂಡ ಬಂದುಬಿಟ್ಟಿರುತ್ತೆ. ಸೊ ಈ ಥರ ಬರ್ತಿರೋದ್ರಿಂದ ನಮೋ TV ಮೇಲೆ ಕಾಂಟ್ರವರ್ಸಿನೂ ಕೂಡ ಆಗಿತ್ತು. ಅಂತಂದರೆ ಇದೊಂದು ಏನು ನ್ಯೂಸ್ TVನ ಅಥವಾ ಪೊಲಿಟಿಕಲ್ ಕ್ಯಾಂಪೇನ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಿರೋಂಥದ್ದು ಚಾನಲ್ಲ ಅಥವಾ ಏನಾದ್ರು ಎಂಟರ್ಟೈನ್ಮೆಂಟ್ ಅಥವಾ ಡ್ರಾಮಾ ರಿಲೇಟೆಡ್ ಚಾನಲ್ ಅಂತ ಹೇಳ್ಬಿಟ್ಟು ಅವರು ಕೂಡ ಅದನ್ನು ಕಂಟೆಂಟ್ಸು ಕರೆಕ್ಟಾಗಿ ಹೇಳಿರಲಿಲ್ಲ. ಜಸ್ಟ್ ಅದನ್ನು ರೀಸೆಂಟಾಗಿ ಮಾರ್ಚ್ ಎಂಡಲ್ಲೇ ಅದನ್ನು ರಿಲೀಸ್ ಮಾಡ್ಕೊಂಬಿಟ್ಟಿದ್ರು. ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಇವಾಗ ಏನು ಹೇಳಿದೆ ಅಂತಂದರೆ, ಚೀಫ್ ಎಲೆಕ್ಟೋರಲ್ ಆಫೀಸರು, ಡೆಲ್ಲಿಯ ಚೀಫ್ ಎಲೆಕ್ಟೋರಲ್ ಆಫೀಸರ್ಗೆ ಹೇಳಿದೆ, ನೀವು ಅದನ್ನು ಪ್ರೀ ವೆರಿಫೈ ಮಾಡ್ಕೊಂಬಿಟ್ಟಿರಿ. ಅವರು ಏನೇನು ಕಂಟೆಂಟು ಟೆಲಿಕಾಸ್ಟ್ ಮಾಡ್ತಾರಲ್ಲ ಅದಕ್ಕೆ ನೀವು ಮೀಡಿಯಾ ಸರ್ಟಿಫಿಕೇಷನ್ ಮತ್ತು ಮಾನಿಟರಿಂಗ್ ಕಮಿಟಿನ ಸೆಟಪ್ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ನೀವು ಸರ್ಟಿಫೈ ಮಾಡ್ಕೊಂಡಿರಿ. ಅಕಸ್ಮಾತ್ ಅದೇನಾದ್ರು ಪೊಲಿಟಿಕಲ್ ಕ್ಯಾಂಪೇನ್ ಏನಾದ್ರು ನಡೆಸ್ತಾ ಇದೆಯಾ, ಅಕಸ್ಮಾತ್ ಆ ಥರ ನಡೆಸ್ತಾ ಇದ್ದರೆ ನಮಗೇನಾಗುತ್ತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ವೈಲೇಟ್ ಮಾಡ್ದಂಗೆ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಆಲ್ ಕಂಟೆಂಟ್ಸ್ ಆಫ್ ದ ಪೊಲಿಟಿಕಲ್ ಆ್ಯಡ್ಸ್ ಆರ್ ಟು ಬಿ ಪ್ರೀ ಸರ್ಟಿಫೈಡ್. ಫಸ್ಟೇ ನೀವು ಸರ್ಟಿಫೈ ಮಾಡ್ಕೊಂಡಿರಬೇಕು, ಅದಾದಮೇಲೆ ಅದನ್ನು ಇಶ್ಯೂ ಮಾಡ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಅದನ್ನು ಸರ್ಟಿಫೈ ಮಾಡ್ಕೊಳ್ಳಿಲ್ದಂಗೆ ಏನಾದರೂ ರಿಲೀಸ್ ಮಾಡ್ಕೊಂಡ್ಬಿಟ್ರೆ ಅದ್ರ ಮೇಲೆ ನೀವು ಎಕ್ಸ್ಪ್ಲನೇಷನ್ನು ಕೂಡ ಕೇಳ್ಕೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇವರು ಇಶ್ಯೂ ಮಾಡ್ಕೊಂಡಿದ್ದಾರೆ. ಈ ಕಾಂಟ್ರವರ್ಸಿ ಗವರ್ನೆನ್ಸ್ ರಿಲೇಟೆಡ್ ಆನ್ಸರ್ ರೈಟಿಂಗಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೊಂಡಿರ್ಬೋದು. ಇಷ್ಟು ನಾವು ರೆಮಿಟ್ಯಾನ್ಸಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ರೆಮಿಟ್ಯಾನ್ಸಸ್ ಅಂತಂದರೆ ಏನು? ಇದು ನೋಡಿ ಎಕಾನಮಿಯಲ್ಲಿ ನಮಗೆ ಕವರ್ ಆಗಿರುತ್ತೆ. ರೆಮಿಟ್ಯಾನ್ಸಸ್ ಅಂತಂದರೆ ಏನಾಗಿರುತ್ತೆ? ಇವಾಗ ಎಕ್ಸಾಂಪಲ್ಲು ನಮ್ಮ ಫ್ರೆಂಡ್ ಒಬ್ಬರು ಎ ಅಂತ ಇದ್ದಾರೆ. ಸೊ ಎ ಏನು ಮಾಡಿದ್ದಾರೆ ಅಂತಂದರೆ ಇವಾಗ USA ಕೆಲಸ ಮಾಡ್ತಾ ಇದ್ದಾರೆ. ಅವರು USA ಕೆಲಸ ಮಾಡ್ತಾ ಇದ್ದಾರೆ. ಅವರ ಪೇರೆಂಟ್ಸು ಫ್ರೆಂಡ್ಸ್ ಎಲ್ಲರೂ ಕೂಡ ಇಂಡಿಯಾದಲ್ಲಿದೆ ಇದ್ದಾರೆ. ಸೊ ಇವರು USA ಒಂದು 2 ಲಕ್ಷ ಅರ್ನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇದರಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ 1 ಲಕ್ಷ ಅವರ ಪೇರೆಂಟ್ಸಿಗೆ ಕಳಿಸ್ತಾರೆ.
ಅವರ ಪೇರೆಂಟ್ಸ್ಗೆ ಇಂಡಿಯಾ ಕಳಿಸ್ತಾರೆ. ಸೊ ಈ 1 ಲಕ್ಷ ಏನು ಅವರ ಪೇರೆಂಟ್ಸ್ಗೆ ಕಳಿಸಿರ್ತಾರಲ್ಲ ಅದನ್ನು ನಾವು ರೆಮಿಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಫಂಡ್ ಟ್ರಾನ್ಸ್ಫರ್ ಆಗಿರುವಂಥದ್ದು ಅಬ್ರಾಡಿಂದ ಟ್ರಾನ್ಸ್ಫರ್ ಆಗಿರುವಂಥದ್ದು, ಬರೀ USA ಇಂದ ಅಂತಲ್ಲ, ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ಬಂದಿದ್ದರೆ ಅದನ್ನು ರೆಮಿಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು ನೋಡಿ ನಾವು ಮೇಲಿಂದ ಕಳಿಸಿರ್ಬೋದು ಅಥವಾ ಡ್ರಾಫ್ಟಿಂದ ಕಳಿಸಿರ್ಬೋದು ಅಥವಾ ಚೆಕ್ಕಿಂದನೂ ಕೂಡ ನಾವು ಕಳಿಸಿರ್ಬೋದು. ಸೊ ಈ ಥರ ಕಳಿಸಿದ್ದಿದ್ರೆ ಅದನ್ನು ನಾವು ರೆಮಿಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನು ಫ್ಯಾಮಿಲಿ ಮೆಂಬರ್ಸಿಗಾದರೂ ಕಳಿಸಿರ್ಬೋದು ಅಥವಾ ಫ್ರೆಂಡ್ಸಿಗಾದ್ರೂ ಕಳಿಸಿರ್ಬೋದು. ಈ ಥರ ರೆಮಿಟೆನ್ಸಸ್ ಏನು ಬರುತ್ತಲ್ಲ ಆ ಥರ ಹೈಯೆಸ್ಟ್ ಬರುವಂಥ ದೇಶನೇ ಇಂಡಿಯಾ. ಯಾಕಂತಂದರೆ ಇಂಡಿಯಾದಿಂದ ಬೇರೆ ಕಂಟ್ರಿಗೆ ಕೆಲಸ ಮಾಡೋದಕ್ಕೋಸ್ಕರ ಅಂತ ತುಂಬ ಜಾಸ್ತಿ ಜನ ಹೋಗಿರ್ತಾರೆ. ಇಂಡಿಯಾ ಅಂತಲ್ಲ, ಬೇರೆ ಕಂಟ್ರೀಸಿಂದನೂ ಕೂಡ ತುಂಬ ಜಾಸ್ತಿ ಹೋಗಿರ್ತಾರೆ. ಎಕ್ಸಾಂಪಲ್ ನಾವು ಫಿಲಿಪೀನ್ಸು ಅಥವಾ ಚೈನಾ ಆದರೂ ಅನ್ಕೋಬೋದು, ಮೆಕ್ಸಿಕೋ ಅನ್ಕೋಬೋದು, ನೇಪಾಳ ಅನ್ಕೋಬೋದು. ಈ ದೇಶದಿಂದ ಎಲ್ಲರೂ ತುಂಬ ಜಾಸ್ತಿ ಬೇರೆ ಕಂಟ್ರಿಗೆ ದುಡಿಯೋಕ್ಕಂತ ಹೋಗಿರ್ತಾರೆ. ಯಾಕಂತಂದರೆ ನಮಗೆ ಕೊಡುವಂಥ ಲೇಬರ್ ಕಾಸ್ಟು ಸ್ವಲ್ಪ ಕಮ್ಮಿ ಇರುತ್ತೆ ಬೇರೆ ಕಂಟ್ರಿನ ಕಂಪೇರ್ ಮಾಡಿಕೊಂಡ್ರೆ. ಅದಕ್ಕೋಸ್ಕರ ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಹೋಗಿದ್ದಿದ್ರೆ ಅವ್ರಿಗೆ ಅಮೌಂಟು ಕೂಡ ಸ್ವಲ್ಪ ಜಾಸ್ತಿ ಕೊಡ್ತಾ ಇರ್ತಾರೆ. ಆ ಪ್ರಪೋರ್ಷನಲ್ಲಿ ಈ ಅಮೌಂಟನ್ನು ಅವರು ವಾಪಸ್ ಕಳಿಸ್ತಾ ಇರೋದ್ರಿಂದ ಅದನ್ನು ನಾವು ರೆಮಿಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಸರಿ ಬಂದಿರುವಂಥ ರೆಮಿಟೆನ್ಸು 2018ನಲ್ಲಿ ಕಂಪೇರ್ ಮಾಡಿಕೊಂಡ್ರೆ ತುಂಬ ಹೈ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ 2017ಕಿನ್ನ ಆಲ್ಮೋಸ್ಟು 9% ಹೈ ಇದೆ. ಹೈಯೆಸ್ಟ್ ಶೇರ್ ಬಂದಿರುವಂಥದ್ದು ಇಂಡಿಯಾ, ಚೈನಾ ಮತ್ತು ಮೆಕ್ಸಿಕೋಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಾವು ರೈಟ್ ಟು ಕ್ರಿಟಿಸೈಸ್ ಅನ್ನೋದನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಇದನ್ನು ಜುಡಿಷರಿ ಅಥವಾ ನಮಗೆ ಪಾಲಿಟಿ ರಿಲೇಟೆಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ರೀಸೆಂಟಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಏನು ನಮಗೆ ಅವ್ರದ್ದು ಬರ್ತ್ ಆ್ಯನಿವರ್ಸರಿ ಇತ್ತು, ಆ ಟೈಮಲ್ಲಿ ಏನು ಮಾಡ್ಕೊಂಡಿದ್ರು ಅಂತಂದರೆ ಮಣಿಪೂರಿನ ಚೀಫ್ ಮಿನಿಸ್ಟರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಬರ್ತ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತಾ ಸ್ವಲ್ಪ ಫಂಕ್ಷನ್ನು ಕೂಡ ಮಾಡ್ತಾಯಿದ್ರು. ಆ ಟೈಮಲ್ಲಿ ಒಬ್ಬರು ಜರ್ನಲಿಸ್ಟ್ ಇದ್ದಾರೆ, ಮಣಿಪುರಲ್ಲಿ ಒಬ್ಬರು ಜರ್ನಲಿಸ್ಟ್ ಇದ್ದಾರೆ. ಅವ್ರ ಹೆಸರು ಬಂದ್ಬಿಟ್ಟು ಕಿಶೋರ್ ಚಂದ್ರ ಅಂತ. ಸೊ ಕಿಶೋರ್ ಚಂದ್ರ ಅವ್ರು ಏನು ಹೇಳಿದ್ರು ಅಂತಂದರೆ, ನೋಡಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಬರ್ತ್ ಆ್ಯನಿವರ್ಸರಿ ನಾವು ಮಣಿಪುರಲ್ಲಿ ಯಾಕೆ ಸೆಲೆಬ್ರೇಟ್ ಮಾಡ್ಕೋಬೇಕು? ಅವ್ರು ಹೇಳಿರೋದು ಮಣಿಪುರಲ್ಲಿ ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಬರ್ತ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋಬಾರ್ದು ಅಂತಲ್ಲ. ಅವ್ರು ಹೇಳಿರೋದು ಏನು ಅಂತಂದರೆ, ಮಣಿಪುರಿಂದನೇ ಎಷ್ಟೊಂದು ಫ್ರೀಡಮ್ ಫೈಟರ್ಸ್ ಇದ್ದಾರೆ, ಅವರ ಬರ್ತ್ ಆ್ಯನಿವರ್ಸರಿನ ನೀವು ಸೆಲೆಬ್ರೇಟ್ ಮಾಡ್ಕೊಂಡಿರಿ. ಸೊ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರು ಏನಿದಾರಲ್ಲ ಅವರ ಬರ್ತ್ ಆ್ಯನಿವರ್ಸರಿ ಝಾನ್ಸಿ ಮತ್ತು ಆ ರೀಜನಲ್ಲಿ ಮುಂಚೆ ಇರುವಂಥ ಆ ರೀಜನಲ್ಲಿ ಅವರು ಸೆಲೆಬ್ರೇಟ್ ಮಾಡ್ಕೊತಾರೆ. ನೀವು ನಮ್ಮಲ್ಲಿರುವಂಥ ಫ್ರೀಡಮ್ ಫೈಟರ್ಸಿಗೆ ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಒಂದ್ಸರಿ ಇವರು ಚೀಫ್ ಮಿನಿಸ್ಟರ್ ಅಗೇನ್ಸ್ಟ್ ಈ ಥರ ಹೇಳ್ಬಿಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಸೆಡಿಷನ್ ಚಾರ್ಜಸ್ ಅಂಡರಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಅರೆಸ್ಟ್ ಮಾಡಿಕೊಂಡು ರಿಲೀಸು ಕೂಡ ಮಾಡಿಕೊಂಡ್ರು. ಅದಾದಮೇಲೆ ರಿಲೀಸ್ ಮಾಡಿದ್ಮೇಲೆ ಗೌರ್ಮೆಂಟ್ ಏನು ಮಾಡಿತ್ತು ಅಂತಂದರೆ ಅವ್ರನ್ನ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂಡರಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ಬಿಟ್ಟಿತ್ತು. ಅಂತಂದರೆ ಇವರು ಈ ಥರ ಹೇಳಿರುವಂಥದ್ದು ನಮ್ಮ ನೇಷನಿನ ಸೆಕ್ಯೂರಿಟಿಗೆ ಒಂಥರ ಆಪೋಸಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಈ ಥರ ಹೇಳೋದ್ರಿಂದ ಏನಾಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲು ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಕರ್ಟೆಲ್ ಆಗೋಗ್ಬಿಟ್ಟಿರುತ್ತೆ. ಆ ಥರದ್ದು ಕೇಸು ನಮಗೆ ಇವಾಗ ಕೋರ್ಟ್ಗೆ ಹೋಗಿರೋದ್ರಿಂದ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಕ್ರಿಟಿಸೈಸ್ ಮಾಡುವಂಥದ್ದು ನಮ್ಮ ರೈಟ್ ಆಗಿರುತ್ತೆ. ಈ ರೈಟ್ನ ನೋಡಿ ನಾವು ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎ ಅಂಡರಲ್ಲಿ ನಾವು ಮೆನ್ಷನ್ ಮಾಡ್ಕೊಂಡಿರ್ಬೋದು. ಸೊ ನಮಗೆ ಕೋರ್ಟು ಕೂಡ ರೆಫರ್ ಮಾಡ್ತು. ರಮೇಶ್ ಥಾಪರ್ ವರ್ಸಸ್ ಸ್ಟೇಟ್ ಆಫ್ ಮಡ್ರಾಸ್ ಕೇಸು 1950ಗೆ ರೆಫರ್ ಮಾಡ್ಕೊಂಡು ಏನು ಹೇಳ್ತು ಅಂತಂದರೆ, ರೈಟ್ ಟು ಕ್ರಿಟಿಸೈಸ್ ಮಾಡ್ಕೊಳ್ಳೋಂಥದ್ದು ನಮಗೆ ಫಂಡಮೆಂಟಲ್ ರೈಟು. ನಾವು ಆ ಥರ ಯಾರನ್ನಾರು ಕ್ರಿಟಿಸೈಸ್ ಮಾಡ್ಕೊತೀವಿ ಅಂತ ಹೇಳಿದ ಅಷ್ಟಕ್ಕೆ ನೀವು ಅದನ್ನು ಸೆಡಿಷನ್ ಅಂಡರಲ್ಲಿ ಅರೆಸ್ಟ್ ಮಾಡ್ಕೊಳ್ಳೋ ಥರ ಇಲ್ಲ. ಸೊ ಇವ್ರನ್ನ ಬೇಗ ನೀವು ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದೆ. ಸೊ ಇವಾಗ ನೋಡಿ, ರೈಟ್ ಟು ಕ್ರಿಟಿಸೈಸು ಈ ಸೆಡಿಷನ್ ಚಾರ್ಜಸ್ ಅಕಸ್ಮಾತ್ ಏನಾದ್ರು ಅಪ್ಹೆಲ್ಡ್ ಮಾಡ್ಕೊಂಡ್ಬಿಟ್ಟಿದ್ರೆ ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಏನು ಮಾಡ್ಕೊಂಬಿಡುವಂಥದ್ದು, ಯಾರೇ ಅವ್ರ ಅಗೇನ್ಸ್ಟ್ ಹೇಳ್ಕೊಂಬಿಟ್ಟಿರಲಿ ಅವ್ರನ್ನ ಅರೆಸ್ಟ್ ಮಾಡಿಸ್ಕೊಂಬಿಡುವಂಥದ್ದು. ಸೊ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಅವ್ರನ್ನೂ ಕೂಡ ಸೆಡಿಷನ್ ಚಾರ್ಜಸಲ್ಲಿ ಅರೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಜನರಿಗೆ ಬೇಕಾಗಿರುವಂಥದ್ದು ಇನ್ಫಾರ್ಮೇಷನ್ನು ಕರೆಕ್ಟಾಗಿ ಪ್ರೊವೈಡ್ ಮಾಡ್ಕೊಳ್ಳೋದಂತಲ್ಲಿ ಕರೆಕ್ಟಾಗಿ ಇದು ಫುಲ್ಫಿಲ್ ಆಗ್ತಾ ಇರ್ತಿರಲಿಲ್ಲ. ಸೊ ಆ ಟೈಮಲ್ಲಿ ಗೌರ್ಮೆಂಟಿಗೆ ಪ್ರೋ ಆಗೇ ಎಲ್ಲರೂ ಕೂಡ ಅವ್ರಿಗೇ ಪ್ರೇಸೇ ಮಾಡ್ತಾ ಇರಬೇಕು. ಸೊ ಅವರ ಗೌರ್ಮೆಂಟ್ನ ಅಪ್ರಿಷಿಯೇಟೇ ಮಾಡ್ಕೊತಾ ಇರಬೇಕಾಗತ್ತೆ. ಗೌರ್ಮೆಂಟಿನ ನೆಗೆಟಿವ್ಸು ಯಾರು ಹೇಳೋಕ್ಕೆ ಮುಂದೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಇಶ್ಯೂ ಮಾಡಿರೋದ್ರಿಂದ ಒಂಥರ ನಮ್ಮ ಫಂಡಮೆಂಟಲ್ ರೈಟ್ಸ್ನೇ ಅಪ್ಹೆಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕರಿತಾ ಇರ್ಬೋದು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ. ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.